ಅಡಿಯೇನ್ ರಾಮಾನುಜದಾಸನ್. ಶ್ರೀಕೃಷ್ಣ ಯುಧಿಷ್ಠಿರ ಮಾತಾಡ್ತಾ ಮಾಘ ಶುದ್ಧ ಏಕಾದಶಿಯ ವಿಶೇಷಗಳನ್ನು ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ. ಮಾಘ ಶುದ್ಧ ಏಕಾದಶಿಯನ್ನ ಜಯ ಏಕಾದಶಿ ಅಂತ ಕರೆಯಲಾಗತ್ತೆ. ಈ ಏಕಾದಶಿಯನ್ನ ಆಚರಿಸುವವರು ತಮ್ಮ ಕೆಲಸಗಳಲ್ಲಿ ಜಯ ಸಾಧಿಸ್ತಾರೆ. ಹಾಗೆ ಅವರಿಗೆ ಯಾವುದಾದರೂ ಪಾಪಗಳಿಂದ ಪಿಶಾಚಿ ಜನ್ಮ ಉಂಟಾಗುವ ಹಾಗಿದ್ದರೂ ಅದು ನಿವಾರಣೆಯಾಗತ್ತೆ ಅಂತ ಹೇಳ್ತಾನೆ. ಈ ಏಕಾದಶಿಯ ಕತೆ ಹೀಗಿದೆ. ಒಮ್ಮೆ ದೇವಲೋಕದಲ್ಲಿ ಒಂದು ಉತ್ಸವವನ್ನು ಆಯೋಜಿಸಲಾಗತ್ತೆ. ಆ ಉತ್ಸವಕ್ಕೆ ಭೂಲೋಕದ ಸಾಧುಗಳು, ಋಷಿಗಳು ಎಲ್ಲರನ್ನೂ ಆಹ್ವಾನಿಸಲಾಗಿರುತ್ತೆ. ಎಲ್ಲ ಸೇರಿ ಸಂತೋಷದಿಂದ ಹಾಡು ನರ್ತನಗಳಲ್ಲಿ ಮಗ್ನರಾಗಿರುವಾಗ ಪುಷ್ಪವತಿ ಅನ್ನೋ ನರ್ತಕಿ ಮಾಲ್ಯವಾನ್ ಅನ್ನೋ ಗಂಧರ್ವನನ್ನು ನೋಡ್ತಾಳೆ. ಅವನ ಚೆಲುವಿಗೆ ಮಾರು ಹೋಗಿ ಅವನನ್ನೇ ನೋಡ್ತಾ ನಿಂತು ಬಿಡ್ತಾಳೆ. ಆ ಗಂಧರ್ವ ಸಹ ಪುಷ್ಪವತಿಯನ್ನು ನೋಡಿ ಅವಳಿಂದ ಆಕರ್ಷಿತನಾಗಿ ಅವಳನ್ನೇ ನೋಡುತ್ತಾ ನಿಂತಿರ್ತಾನೆ. ಇಬ್ಬರೂ ತಮ್ಮ ಸುತ್ತ ಇರೋವ್ರನ್ನ ಮರೆತು ಒಬ್ಬರನ್ನೊಬ್ಬರು ನೋಡ್ತಾ ಮೈ ಮರೆತಿರ್ತಾರೆ. ಇದನ್ನ ಗಮನಿಸಿದ ಋಷಿ ಮುನಿಗಳು ಬೇಸರ ಮಾಡ್ಕೋತಾರೆ. ಇದು ಯಾವುದರ ಪರಿವೆಯೇ ಇಲ್ಲದೆ ಇಬ್ರು ಒಬ್ಬರ ಹತ್ರಕ್ಕೊಬ್ರು ಬರ್ತಾರೆ. ಆಗ ಇಂದ್ರ ಕೋಪದಿಂದ ಇಬ್ಬರಿಗೂ ರಕ್ತ ಪಿಶಾಚಿಗಳಾಗಿ ಭೂಮಿಲಿ ಅಲಿತಾ ಕಾಲ ಕಳೀರಿ ಅಂತ ಶಾಪ ಕೊಟ್ಬಿಡ್ತಾನೆ. ಪುಷ್ಪವತಿ ಹಾಗೂ ಮಾಲ್ಯವಾನ್ ರಕ್ತ ಪಿಶಾಚಿಗಳಾಗಿ ಭೂಮಿಗೆ ಬರ್ತಾರೆ. ಹಿಮಾಲಯ ಪ್ರದೇಶದಲ್ಲಿ ಅಲ್ದಾಡ್ತಾ ಇರ್ತಾರೆ. ಅವರಿಗೆ ಹೇಗಾದರೂ ಮಾಡಿ ಈ ಶಾಪವನ್ನು ನಿವಾರಣೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇರುತ್ತೆ. ರಕ್ತ ಪಿಶಾಚಿಯ ಜನ್ಮ ಸಾಕಾಗಿ ಹೋಗಿರುತ್ತೆ. ಹಾಗಾಗಿ ಮತ್ತೆ ಮತ್ತೆ ಋಷಿಗಳನ್ನು, ಮುನಿಗಳನ್ನು ನಮ್ಮ ತಪ್ಪನ್ನು ಕ್ಷಮಿಸಿ ಅಂತ ಕೇಳ್ಕೊತಾನೆ ಇರ್ತಾರೆ. ಪಶ್ಚಾತ್ತಾಪದಿಂದ ಕುಗ್ಗಿದ ಅವರಿಗೆ ನಾರದರು ಭೇಟಿಯಾಗ್ತಾರೆ. ಅವರು ಜಯ ಏಕಾದಶಿಯನ್ನು ಆಚರಿಸೋ ಹಾಗೆ ಹೇಳ್ತಾರೆ. ನಾರದರಿಂದ ಈ ರೀತಿಯ ಪರಿಹಾರೋಪಾಯ ಪಡೆದ ಪುಷ್ಪವತಿ ಹಾಗೂ ಮಾಲ್ಯವಾನ್ ಜಯ ಏಕಾದಶಿ ಆಚರಿಸಿ ಪಿಶಾಚಿ ಜನ್ಮದಿಂದ ಮುಕ್ತಿ ಪಡಿತಾರೆ. ಜಯ ಏಕಾದಶಿ ಆಚರಿಸುವವರು ಎಲ್ಲದರಲ್ಲೂ ಜಯ ಪಡಿತಾರೆ ಅಂತ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ. ಶ್ರೀಮತೆ ರಾಮಾನುಜಾಯ ನಮಃ.